ಸನ್ಮಾನ್ಯರೇ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಆತ್ಮೀಯರೇ, ಈ ದಿನ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿರುವ ಮೈಸೂರಿನಿಗೆ ನಾವು ಬಂದಿದ್ದೇವೆ. ಮೈಸೂರಲ್ಲಿರ್ತಕ್ಕಂಥ ದೇವೇರಮಣ್ಣಿ ಅಗ್ರಹಾರ ಅಂತಕ್ಕಂತಹ ಒಂದು ಅಗ್ರಹಾರಕ್ಕೆ ಬಂದಿದ್ದೀವಿ. ಈ ಅಗ್ರಹಾರದ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಪ್ರಸನ್ನ ಗಣಪತಿ ಅನ್ನತಕ್ಕಂಥ ಒಂದು ದೇವಸ್ಥಾನ ಇದೆ. ಇಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಈ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಏನ್ ಮಾಡಿದ್ದಾರೆ, ಇಲ್ಲಿರ್ತಕ್ಕಂಥ ಮೈಸೂರಿನ ಸಮಸ್ತ ಬಡಾವಣೆಗಳ ಅಗ್ರಹಾರದ ಜನ ಒಂದು ದೀಪಾಲಂಕಾರವನ್ನ ಮಾಡಿದ್ದಾರೆ. ದೀಪಾಲಂಕಾರವನ್ನ ನಾವು ವೀಕ್ಷಣೆ ಮಾಡ್ತಾ ಬರೋಣ. ಈ ದೀಪಾಲಂಕಾರವನ್ನ ವೀಕ್ಷಣೆ ಮಾಡೋದ್ರ ಜೊತೆಯಲ್ಲಿ ಈ ಪ್ರಸನ್ನ ಗಣಪತಿ ಹಾಗೂ ಮೈಸೂರಿನ ಅಗ್ರಹಾರಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಸಹ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ನಾವು ಇವತ್ತಿನ ದಿವಸ ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಈ ಒಂದು ವಿಡಿಯೋವನ್ನ ಪರಿಪೂರ್ಣ ಪ್ರಮಾಣದಲ್ಲಿ ನೋಡಬೇಕಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ವಿನಂತಿ. ನೋಡಿ, ಈ ಮೈಸೂರು ಅಂತಕ್ಕಂಥದ್ದು ಅವತ್ತಿನ ದಿವಸ ಯದುವಂಶದ ರಾಜರಾಗಿರ್ತಕ್ಕಂತಹ 13ನೇ ಶತಮಾನದಿಂದಾನು ಯದುವಂಶದ ರಾಜರೇನಿದ್ದಾರೆ ಅವ್ರ ಆಡಳಿತ ನಡೆಸ್ತಾ ಬಂದ್ರು. ಆ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಮೈಸೂರು ಏನಿದೆ, ಈ ಮೈಸೂರು ಅರಮನೆ ಒಳಗಡೆ ಮಾತ್ರ ಇತ್ತು. ಮೈಸೂರು ಅಂತಕ್ಕಂಥದ್ದು ಇವತ್ತು ನಾವೇನ್ ಕೋಟೆ ನೋಡ್ತೀವಿ, ಕೋಟೆ ಒಳಗಡೆ ಮಾತ್ರ ಈ ಮೈಸೂರು ಅರಮನೆ ಅಂತಕ್ಕಂಥದ್ದು ಇತ್ತು. ಹೀಗೆ ಈ ಕೋಟೆ ಒಳಗಡೆ ಇರ್ತಕ್ಕಂಥ ಅರಮನೆಯಲ್ಲಿ ಜನ ಜಾಸ್ತಿ ಆಗ್ತಾ ಬಂದ್ರು. ಕಳೆದ ಶತಮಾನದಲ್ಲಿ ಯಾವಾಗ ಜನನೂ ಜಾಸ್ತಿ ಆದ್ರು, ಮರದ ಅರಮನೆನೂ ಸಹ ಸುಟ್ಟೋಯ್ತು. ಮರದ ಅರಮನೆ ಸುಟ್ಟೋದಾಗ ಈ ಹೊಸ ಅರಮನೆನ ಕಟ್ಟಿದಾಗ ಜನ ಜಾಸ್ತಿ ಆದಾಗ ಏನಾಯ್ತು, ಒಂದ್ ದಿವಸ ಈ ಮಹಾರಾಜರು ಪ್ರತಿ ದಿವಸ ಅರಮನೆಗೆ ಬೀಗ ಹಾಕ್ಬೇಕಲ್ಲ, ಬೀಗ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶ್ವೇತಾವರಾಹ ಸ್ವಾಮಿ ದೇವಸ್ಥಾನಕ್ಕೆ ಅವರು ಬೀಗನ ಹಾಕ್ತಾ ಇದ್ರು. ಬೀಗ ಹಾಕುವಾಗ ದಳವಾಯಿಗಳು, ಮಂತ್ರಿಗಳು ಹಾಗೆ ಇವ್ರ ಜೊತೆನಲ್ಲಿ ಅವ್ರು ಬರ್ಬೇಕಾದ್ರೆ ಅರಮನೆ ಉಪ್ಪರಿಗೆಯಿಂದ ಒಂದು ಮುತ್ತಿಗದ ಎಲೆಯ ಊಟ ಅವ್ರಿಗೆ ಬಿತ್ತು. ಎಂಜಿಲೆಲೆ ಕೆಳಗಡೆಗೆ ಬಿತ್ತು. ಕೆಳಗಡೆಗೆ ಬಿದ್ದಾಗ ಆಯ್ತೆ, ಅಲ್ಲಿರ್ತಕ್ಕಂಥ ದಳವಾಯಿಗಳು, ಮಂತ್ರಿಗಳು ಎಲ್ಲ ಏನ್ ಹೇಳಿದ್ರು, ನೋಡಿ ಇದು ಯಾವ್ದೋ ಎಲೆ ಬಿದ್ದಿದೆ, ಇಲ್ಲಿ ಮಹಾರಾಜರು ಬರ್ತಾರೆ ಅನ್ನೋದು ಇವ್ರಿಗೆ ಯಾರಿಗೋ ಪರಿಜ್ಞಾನ ಇಲ್ಲ. ಈ ಎಲೆನ ಯಾರು ಹಾಕಿದ್ದಾರೆ ಅವ್ರಿಗೆ ಶಿಕ್ಷೆನ ಕೊಡೋಣ ಅಂತ ಇಟ್ಟಂದಾಗ ನಮ್ಮ ಮೈಸೂರಿನ ಮಹಾರಾಜರು ಇದಾರಲ್ಲ, ಅವ್ರು ಬಹಳ ಧಾರ್ಮಿಕ ಚಿಂತಕರು. ಅರಮನೆಯಲ್ಲಿ ಪ್ರತಿ ದಿವಸ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಹಾಗಾಗಿ ಸಮಸ್ಯೆ ಆಗಿದೆ. ಹಾಗಾಗಿ ಇದು ಈ ಒಂದು ಮುತ್ಕದ ಎಲೆಯಲ್ಲಿ ಏನಾದ್ರು ಊಟ ಹಾಕಿದ್ದಾರೆ ಅಂತಂದ್ರೆ ಇದು ಬ್ರಾಹ್ಮಣರ ಮನೆಯದೇನೆ, ಯಾರೋ ಹೆಂಗಸ ಹಾಕಿರ್ಬೋದು, ಯಾರೋ ಸದ್ಗೋಡಿ ಹಾಕಿದ್ದಾರೆ, ನಾವ್ ಅವ್ರಿಗೆ ಶಿಕ್ಷೆ ಕೊಡೋದ್ ಬೇಡ. ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಅರಮನೆನ ವಿಸ್ತಾರ ಮಾಡೋಣ ಅಂತ ಬಿಟ್ಟು ಮೊದಲನೇ ಅಗ್ರಹಾರವನ್ನ ಕಟ್ಟಿಸ್ತಾರೆ. ಆ ಮೊದಲನೇ ಅಗ್ರಹಾರನೇ ಮೈಸೂರು ಅರಮನೆ ಆದ ನಂತರ ಕಟ್ಟಿರ್ತಕ್ಕಂಥ ಮೊದಲನೇ ಅಗ್ರಹಾರನೇ ದೇವೇರಮಣ್ಣಿ ಅಗ್ರಹಾರ ಅಂತ ಕರಿತೀವಿ. ಹೀಗೆ ಮೈಸೂರಿನ ಜನಸಂಖ್ಯೆ ಬೆಳೀತಾ ಬೆಳೀತಾ ಏನಾಯ್ತು, ಇಡೀ ಮೈಸೂರಲ್ಲಿ ಒಟ್ಟು 16 ಅಗ್ರಹಾರಗಳನ್ನ ನೋಡ್ತೇವೆ. ಅದರಲ್ಲಿ ಕೆಂಪನಂಜಂಬ ಅಗ್ರಹಾರ, ದೇವೇರಮಣ್ಣಿ ಅಗ್ರಹಾರ, ಕತ್ವಾಡಿಪುರ ಅಗ್ರಹಾರ, ಕಾಶಿಪ್ರತಿ ಅಗ್ರಹಾರ, 1ನೇ ರಾಮಚಂದ್ರನ್ ಅಗ್ರಹಾರ, 2ನೇ ರಾಮಚಂದ್ರನ್ ಅಗ್ರಹಾರ, ಹೀಗೆ ಹೇಳುತ್ತಾ ಹೋದ್ರೆ 100 ಅಗ್ರಹಾರಗಳು ಮೈಸೂರಿನಲ್ಲಿ ಬೆಳೆದ್ವು. ಆ ಬೆಳೆದಿರ್ತಕ್ಕಂಥದ್ರಲ್ಲಿ 16 ಪ್ರಮುಖ ಅಗ್ರಹಾರಗಳೇನಿದೆ, ಆ ಪ್ರಮುಖವಾಗಿರ್ತಕ್ಕಂಥ 16 ಅಗ್ರಹಾರಗಳು ಸಹ ಮೈಸೂರಿನ ಅರಮನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಮನೆಗಳು ಅಂತ ನಾವು ಇದನ್ನ ಹೇಳ್ಬೋದು. ಪಾರಂಪರಿಕವಾಗಿರ್ತಕ್ಕಂಥ ಹಳೆ ಕಾಲದ ಜಗಲಿ ಮನೆಗಳು ಇವತ್ತಿನ ದಿವಸ ನಗರೀಕರಣವಾಗಿ ಎಲ್ಲ ಸಿಮೆಂಟು, ತಾರಸಿ ಮನೆಗಳು ಇದೆಲ್ಲಾನು ಸಹ ಬಂದಿದೆ. ಈ ಪ್ರಸನ್ನ ದೇವಸ್ಥಾನ ಏನಿದೆ, ಈ ಮೈಸೂರು ನಗರವನ್ನ ಕಟ್ಟಬೇಕಾದ್ರೆ ಪ್ರಪ್ರಥಮವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಏನಾದ್ರು ಇದೆ ಅಂತಂದ್ರೆ ಅದು ಪ್ರಸನ್ನ ಗಣಪತಿ ದೇವಸ್ಥಾನ ಅಂತ ನಾವು ಕರಿಬಹುದು. ಈ ಪ್ರಸನ್ನ ಗಣಪತಿ ದೇವಸ್ಥಾನ ಕಟ್ಟಿದ ದಿವಸದಿಂದ ಇವತ್ತಿನವರೆಗೂ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ತಿಂಗಳು ಪೂಜೆ ಪುನಸ್ಕಾರಗಳು ನಡೀತಾನೆ ಬಂದಿದೆ. ಅನೇಕ ಹೋಮ ಹವನಾದಿಗಳು ಸಹ ಇಲ್ಲಿ ನಡೀತಾನೆ ಬಂದಿದೆ ಅಂತ ಹೇಳೋದಕ್ಕೆ ಈ ಶುಭ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಬಂದ್ಮೇಲೆ ಇತ್ತೀಚಿನ ದಿವಸ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಎಲ್ಲಾ ನಗರವಾಸಿಗಳೇ ಈ ದೇವಸ್ಥಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಭವೋಪೇತವಾಗಿರ್ತಕ್ಕಂಥ ಸಂಸ್ಕಾರವನ್ನ ಬೆಳೆಸ್ಬೇಕು ಅಂತ ದೀಪಗಳನ್ನ ಹತ್ತಿಸ್ತಾ ಬಂದಿದ್ದಾರೆ. ಕಳೆದ 12 ವರ್ಷಗಳಿಂದ ಚಿತ್ತಾಕರ್ಷಕವಾಗಿರುವ, ಮನಮೋಹಕವಾಗಿರುವ, ಕಣ್ಮನನ ಸೆಳೆಯತಕ್ಕಂತಹ ದೀಪಾಲಂಕಾರವನ್ನ ಮಾಡ್ತಾನೆ ಬಂದಿದ್ದಾರೆ. ಈ ದೀಪಾಲಂಕಾರವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ಹೋಗಿ ದೀಪಗಳನ್ನ ಹತ್ತಿಸಿ ನಮ್ಮ ಸಂಸ್ಕಾರವನ್ನ ಬೆಳೆಸಿ, ನಮ್ಮ ಆಚಾರಗಳನ್ನ ಬೆಳೆಸಿ, ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ ಈ ಪೂಜೆ ಪುನಸ್ಕಾರಗಳು ಅಂತಕ್ಕಂಥದ್ದು ಯಶಸ್ವಿಯಾಗಿ ನಡೆಯಲಿ ಅಂತ ಇಟ್ಟು ನಮ್ಗೆ ಯಾರಾದ್ರೂ ಪ್ರತಿನಿಧಿಗಳು ಹೇಳಿದ್ದಾರೆ ಅಂತಂದ್ರೆ ಆ ಒಂದು ಸತ್ಕೀರ್ತಿ ನಮ್ಮ ಬಿ ಮಂಜುನಾಥ್ ನಗರ ಪಾಲಿಕೆ ಸದಸ್ಯರಿಗೇನೆ ಸಲ್ಲುತ್ತೆ. ನಗರ ಪಾಲಿಕೆ ಸದಸ್ಯರು ಇವತ್ತು ಮಾಜಿ ಆಗಿದ್ರು ಸಹ ಅವ್ರು ಏನೊಂದು ಬೆಳೆಸ್ಕೊಂಡ್ ಬಂದಾರೆ, ಆ ಪರಿಪಾಠನ ಅವ್ರು ಬಿಟ್ಟೇ ಇಲ್ಲ. ಇವತ್ತಿಗೂ ಸಹ ಬಂದು ಪ್ರತಿ ಮನೆಗೂ
ಇಂಥ ದಿವಸ ಇಟ್ಕೊಳ್ಳೋಣ, ಇಂಥ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಜನಗಳನ್ನ ಸೇರಿಸಿ ನಮ್ಮ ಮೈಸೂರಿನ ಹಳೆಯ ಸಂಸ್ಕೃತಿ ಏನಿತ್ತು, ಗೊಂಬೆ ಕೂಡ್ಸೋದು ದಸರಾದಲ್ಲಿರ್ಬೋದು, ಪಟಾಕಿ ಹತ್ತಿಸೋದು ದೀಪಾವಳಿನಲ್ಲಿರ್ಬೋದು, ಸಂಕ್ರಾಂತಿ ಹಬ್ಬದಲ್ಲಿ ಎಳ್ ಬೀಳೋದಿರ್ಬೋದು, ಹೀಗೆ ಹಲವಾರು ಸಂಸ್ಕೃತಿಗಳ ಮಧ್ಯದಲ್ಲಿ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಏನೊಂದು ಮಾಸ ಇದೆ. ಈ ಶುಭ ಸಂದರ್ಭದಲ್ಲಿ ಎಲ್ಲರ ಮನೆಯನ್ನು ಬೆಳಗಲಿ, ಮನಸ್ಸುಗಳು ಬೆಳೀಲಿ, ಎಲ್ಲ ಸಂತೋಷವಾಗಿರಲಿ, ಎಲ್ಲಾ ಜನಗಳು ಸಾಮೂಹಿಕವಾಗಿ ಸೇರೋದಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ. ಎಲ್ಲಾ ಜನಗಳು ಒಟ್ಟಿಗೆ ಸೇರೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಅವಕಾಶ. ಇದರಿಂದ ನಮ್ಗೇನ್ ಸಿಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಸಹ ಪ್ರೀತಿ ಪೂರ್ವಕವಾಗಿರ್ಬೋದು, ವಿಶ್ವಾಸವಾಗಿರ್ಬೋದು, ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲಾ ಜನಗಳು ಒಟ್ಟಿಗೆ ಬಂದು ಈ ದೇವಸ್ಥಾನದಲ್ಲಿ ಬರ್ತಾರೆ, ಪೂಜಾ ಪುನಸ್ಕಾರಗಳನ್ನ ಮಾಡ್ತಾರೆ. ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ಸಂಭ್ರಮದಿಂದ ಇಲ್ಲಿರ್ತಕ್ಕಂಥ ಮಕ್ಕಳಿಂದ ಹಿಡಿದು, ಗೃಹಿಣಿಯರಿಂದ ಹಿಡಿದು, ವಯಸ್ಸಾಗಿರ್ತಕ್ಕಂಥವರಿಂದ ಹಿಡಿದು ಎಲ್ಲರೂ ದೀಪಗಳನ್ನ ಇಟ್ಟು, ಅದಕ್ಕೆ ರಂಗೋಲಿಗಳನ್ನ ಬಿಟ್ಟು ಚಿತ್ತಾಕರ್ಷಕವಾಗಿ ಎಲ್ಲರ ಮನೆ ಮತ್ತು ಮನಸ್ಸನ್ನ ಬೆಳಗ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಈ ದೇವಿರಮಣ್ಯ ಅಗ್ರಹಾರದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಜನರಿಗೆ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಇವತ್ತಿನ ದಿವಸ ದೇವಿರಮಣ್ಯ ಅಗ್ರಹಾರದಲ್ಲಿ ಇನ್ನೂ ಹಳೆ ಮೈಸೂರು ಅಂತಕ್ಕಂಥದ್ದು ಏನಾದ್ರು ಒಂದು ಸಂಸ್ಕೃತಿನ ನೋಡ್ತೀವಿ ಅಂತಂದ್ರೆ ಅದು ನೋಡೋದಕ್ಕೆ ಸಾಧ್ಯ. ಮೈಸೂರು ಅಂತಂದ್ರೆ ಏನೋ, ಮೈಸೂರಿನ ಸಂಪ್ರದಾಯ ಅಂತಂದ್ರೆ ಏನೋ, ಇಲ್ಲಿರ್ತಕ್ಕಂಥ ಸಂಸ್ಕಾರ ಅಂತಂದ್ರೆ ಏನೋ, ಇಲ್ಲಿರ್ತಕ್ಕಂಥ ಆಚಾರ ಅಂತಂದ್ರೆ ಏನೋ, ಇಲ್ಲಿರ್ತಕ್ಕಂಥ ವಿಚಾರಗಳು ಅಂತಂದ್ರೆ ಏನೋ, ಇಲ್ಲಿರ್ತಕ್ಕಂಥ ಮಂಥನಗಳು ಏನು ಅಂತ ನಾವೇನಾದ್ರು ನೋಡ್ತೀವಿ ಅಂತಂದ್ರೆ ಅದು ದೇವಿರಮಣ್ಯ ಅಗ್ರಹಾರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಅದು ಕಾರ್ತಿಕ ಮಾಸದಲ್ಲಿ ದೀಪಾಲಂಕೃತವಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಸಂಜೆನಲ್ಲಿ ಇವತ್ತಿನ ದಿವಸ ನಾವು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕ ನಾವಿಲ್ಲಿ ಬಂದಿದ್ದೀವಿ. ನಮ್ಮ ಜೊತೆಗೆ ಇನ್ಯಾರು ಕೈ ಜೋಡಿಸಿದ್ದಾರೆ ಅಂತಂದ್ರೆ ಕೈ ಜೋಡಿಸಿರ್ತಕ್ಕಂಥದ್ದು ನಮ್ಮ ಬಿ ಮಂಜುನಾಥ್ ಅವರು ಸಹ ಇಲ್ಲಿ ಬಂದಿದ್ದಾರೆ. ಈ ಧರ್ಮೇಂದ್ರ ಅಂತಕ್ಕಂಥವ್ರು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಿವಾಸಿ ಆಗಿದ್ದು ಇವರು ಸಹ ಈ ಒಂದು ಕೆಲಸಕ್ಕೆ ಕೈ ಜೋಡಿಸ್ತಾರೆ. ಈ ಪ್ರಸನ್ನ ಗಣಪತಿ ದೇವಸ್ಥಾನ ಅಂತ ಏನ್ ಕರಿತಾ ಇದ್ದೀವಿ, ಇದು ಅರಮನೆಗೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಅದರದೇ ಆಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಮೈಸೂರಿಗೆ ಯಾರಾದ್ರೂ ಬಂದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನವನ್ನು ನೋಡ್ಬೇಕು, ಸಾಂಸ್ಕೃತಿಕವಾಗಿರ್ತಕ್ಕಂಥ ದೇವಸ್ಥಾನಗಳನ್ನೇನಾದ್ರು ನೋಡ್ಬೇಕು ಅಂತಂದ್ರೆ ಅವ್ರು ಎಲ್ಲಿಗೆ ಬರ್ಬೇಕು? ಅವರು ದೇವಿರಮಣ್ಯ ಅಗ್ರಹಾರಕ್ಕೆ ಬರ್ಬೇಕು. ಈ ದೇವಸ್ಥಾನವನ್ನ ಅವರು ನೋಡ್ತಾನೆ ಬರ್ಬೇಕು. ನೋಡಿ, ಇಲ್ಲಿ ಒಂದಕ್ಕಿಂತ ಒಂದು ದೀಪಾಲಂಕಾರಗಳನ್ನ ಮಾಡಿರೋ ಜೊತೆನಲ್ಲಿ ಇದೇನ್ ಮಾಡ್ತಾ ಇದೆ, ನಮ್ಮ ಕಣ್ಣು ಮನವನ್ನ ಸೆಳೀತಾ ಇದೆ. ಚಿತ್ತಾಕರ್ಷಕವಾಗಿರುವ, ಮನಮೋಹಕವಾಗಿರುವ, ಕಣ್ಮನವನ್ನ ಸೆಳೀತಕ್ಕಂತಹ ಆಯ್ತೆ ಒಂದು ಸುಂದರವಾಗಿರ್ತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಅಗ್ರಹಾರದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಎಲ್ಲ ಸದ್ಗೃಹಸ್ಥರು ಸಹ ಮಾಡ್ಕೊಂಡು ಬಂದಿದ್ದಾರೆ. ಅವ್ರೆಲ್ರಿಗೂ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು. ಕಳೆದ ಶತಮಾನದಲ್ಲಿ ಈಗ ಒಂದು 50 ವರ್ಷ ಹಿಂದೆ ಅಂದ್ರೆ 1970ನೇ ಇಸ್ವಿನಲ್ಲಿ ನೋಡಿದಾಗ ಇಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ಕೇವಲ ಜಗಲಿ ಮನೆಗಳು ಇರ್ತಾ ಇದ್ವು. ಎಲ್ಲಿ? ಈ ದೇವಿರಮಣ್ಯ ಅಗ್ರಹಾರದಲ್ಲಿ ಜಗಲಿ ಮನೆಗಳನ್ನ ನಾವು ನೋಡ್ತಾ ಇದ್ವಿ. ಇದೊಂದು ಬ್ರಾಹ್ಮಣ ಪಂಗಡಕ್ಕೆ ಸೇರಿರ್ತಕ್ಕಂತಹ ಅಗ್ರಹಾರ ಆಗಿತ್ತು. ಅವತ್ತಿನ ದಿವಸನೂ ಅದರದೇ ಆಗಿರ್ತಕ್ಕಂಥ ಸಂಸ್ಕಾರ, ಅದರದೇ ಆಗಿರ್ತಕ್ಕಂತಹ ಉಡುಪುಗಳನ್ನ ಹಾಕೊಂಡು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರಗಳನ್ನ ಹೇಳ್ಕೊಂಡು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾನೆ ಬರ್ತಾ ಇದ್ರು. ಅವತ್ತಿನ ದಿವಸದ ವೈಭವ ಆದ ನಂತರ ಇವತ್ತು ಪ್ರತಿನಿತ್ಯ ಏನಾಗ್ತಿದೆ ಅಂತಂದ್ರೆ ಪ್ರತಿನಿತ್ಯ ಈ ನಗರ ಅಂತಕ್ಕಂಥದ್ದು ಬೆಳೀತಾ ಇದೆ. ಅನೇಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಹಳೇದು ಏನೇನು ಅನಾನುಕೂಲತೆಗಳಿದೋ ಅದೆಲ್ಲದನ್ನು ಅನುಕೂಲತೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ರಸ್ತೆನೂ ಸಹ ಡಾಂಬರೀಕರಣ ಆಗಿದೆ. ಇದ್ರ ಜೊತೆಯಲ್ಲಿ RCC ಮನೆಗಳನ್ನು ಸಹ ನೋಡ್ತಾ ಇದ್ದೀವಿ. ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು, ಅರಮನೆಗೆ ಸೇರಿರ್ತಕ್ಕಂಥ ಹೃದಯ ಭಾಗದಲ್ಲೇ ಇರ್ತಕ್ಕಂಥ ಒಂದು ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನ ತನ್ನದೇ ಆಗಿರ್ತಕ್ಕಂಥ ಒಂದು ಮೆರುಗನ್ನ ಕೊಡ್ತಾ ಇದೆ. ಪ್ರತಿನಿತ್ಯ ನೋಡಿ ಅನೇಕ ಜನ ಮಹಿಳೆಯರು ಇಲ್ಲಿಗೆ ಬರ್ತಾ ಇದ್ದಾರೆ, ಗೃಹಿಣಿಯರು ಬರ್ತಿದ್ದಾರೆ, ಮಕ್ಕಳುಗಳು ಬರ್ತಿದ್ದಾರೆ. ಅನೇಕ ಜನ ಸಂಸಾರಸ್ಥರು ಸಹ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಅವ್ರ ಏನೊಂದು ಭಕ್ತಿ ಭಾವ ಇದೆ ನೋಡಿ, ಇಲ್ಲಿ ಯಾವುದೇ ಅಪೇಕ್ಷೆಗಳಿಲ್ಲ, ನಿಸ್ವಾರ್ಥದಿಂದ ನಿರಾಪೇಕ್ಷತೆಯಿಂದ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು అయితే ಸಂತೋಷಪ್ರದವಾಗಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಅತ್ಯಂತ ಸಂತೋಷಪ್ರದವಾಗಿ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಅಗ್ರಹಾರದ ನಿವಾಸಿಗಳಿದ್ದಾರೆ ಅಂತಂದ್ರೆ ಆಗಿರೋದಕ್ಕೆ ಕಾರಣ ಏನೋ ಗೊತ್ತೇ? ಹಾಗಿರೋದಕ್ಕೆ ಕಾರಣ ಅಂತಂದ್ರೆ ಈ ಮೈಸೂರು ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನ ಅವತ್ತಿನ ದಿವಸ ರಾಜಶ್ರೀ ಅಂತ ಯಾರಿಂದ ಮಹಾತ್ಮ ಗಾಂಧೀಜಿಯವರಿಂದ ಕಲ್ಸ್ಕೊಂಡಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರೇನೇ ಕಾರಣ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಅಗ್ರಹಾರಗಳು ಆದ್ವು. ಅವತ್ತಿನ ದಿವಸ ಅಗ್ರಹಾರಗಳನ್ನ ಪರಿಕಲ್ಪನೆನೂ ಸಹ ಹೇಗಾದ್ವು ಅಂತಂದ್ರೆ ಯಾರು ಅರಮನೆಗೆ ಪುರೋಹಿತರು ಇರ್ತಾರೆ ಅವ್ರಗಳಿಗೆ ಒಂದು ಅಗ್ರಹಾರ, ಯಾರು ಕೈಮಗದ ಕೆಲಸ ಮಾಡ್ತಾರೆ ಅವ್ರಿಗೆ ವಿವರ್ಸ್ ಕಾಲೋನಿ ಅಂತ ಕೃಷ್ಣಮೂರ್ತಿ ಪುರಮನ್ನ ಕೊಟ್ರು. ಮೈಸೂರಿನ ಅರಮನೆನ ಸುಟ್ಟಿರ್ತಕ್ಕಂಥ ಇಟ್ಟಿಗೆನ ಕಟ್ಟಿರ್ತಕ್ಕಂಥವ್ರಿಗೆ ಇಟ್ಟಿಗೆ ಗೋಡು ಅಂತಕ್ಕಂಥ ಒಂದು ಜಾಗವನ್ನ ಕೊಟ್ರು. ಹಾಗೂ ಬ್ಯಾಂಡ್ಗಳನ್ನ ಬಾರಿಸ್ತಕ್ಕಂಥವ್ರಿಗೆ ನಜರಾಬಾದಲ್ಲಿ ಬ್ಯಾಂಡ್ ಹೌಸ್ ಅಂತಾನೆ ಅವ್ರಿಗೆ ಸಪರೇಟ್ ಆಗಿರ್ತಕ್ಕಂಥದನ್ನ ಕೊಟ್ರು. ಕುಂಬಾರರು ಮಡಿಕೆ ಕುಡಿಕೆಗಳನ್ನ ಯಾರು ಮಾಡ್ತಾರೆ ಅವ್ರಿಗೆ ಕುಂಬಾರಗೇರಿ ಅಂತ ಕೊಟ್ರು. ಚಮ್ಮಾರರಿಗೆ ಹಾಗೂ ಇನ್ನಿತರರಿಗೆ ಕಾಮಟಗೇರಿ ಅಂತಕ್ಕಂಥದನ್ನು ಸಹ ಕೊಟ್ರು.
ಆಯಾಯ ಕುಲಕಸುಬಗಳಿಗೆ ಸಂಬಂಧಿಸಿರುವಂತೆ ಅರಮನೆಗೆ ಯಾರ್ಯಾರು ಅತ್ಯಂತ ಸಮೀಪದಲ್ಲಿ ಕೆಲಸಗಳ ಮಾಡ್ತಾ ಇದ್ರು ಅಂತವ್ರಿಗೆಲ್ರಿಗೂ ಅನುಕೂಲತೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಯದುವಂಶದ ಮಹಾರಾಜರಿಗೇನೆ ಸತ್ಕೀರ್ತಿ ಸಲ್ಲುತ್ತೆ. ಹಾಗಾಗಿ ಮೈಸೂರಿನ ಮಹಾರಾಜರಿಗೆ, ನಾಲ್ವಡಿ ಕೃಷ್ಣಾಜೊಡೆಯರವರಿಗೆ ಹಾಗೂ ಈ ದೇವರಮಣ್ಣಿ ಅಗ್ರಹಾರದಲ್ಲಿ ಇರತಕ್ಕಂಥ ಎಲ್ಲಾ ನಿವಾಸಿಗಳಿಗೆ ಈ ದೇವಸ್ಥಾನಕ್ಕೆ ಅದರದೇ ಆಗಿರ್ತಕ್ಕಂಥ ಆಡಳಿತ ಕಮಿಟಿ ಏನಿದೆ ಅತ್ಯಂತ ಉತ್ಸಾಹವಾಗಿ ಅಚ್ಚುಕಟ್ಟಾಗಿ ಸಾಲಂಕೃತವಾಗಿರ್ತಕ್ಕಂಥ ದೀಪಗಳನ್ನ ಬೆಳೆಸಿ ರಂಗೋಲಿಗಳನ್ನ ಹಾಕಿಸಿರ್ತಕ್ಕಂಥ ಎಲ್ಲ ಈ ಪುರ ಜನರಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ತಿಳಿಸ್ತೀವಿ. ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಮೈಸೂರಿನ ಮಹಾನಗರ ಪಾಲಿಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಆಗಿರ್ತಕ್ಕಂತಹ ಒಬ್ಬ ಸದಸ್ಯರನ್ನ ಯಾರನ್ನಾದ್ರೂ ನೋಡಿದೆ ಅಂತಂದ್ರೆ ಅದು ನಮ್ಮ ಬಿ.ವಿ. ಮಂಜುನಾಥ್ ಅವರನ್ನ ನೋಡಿದೆ. ಬಿ.ವಿ. ಮಂಜುನಾಥ್ ಅವರು ನಮ್ಮ ಅಗ್ರಹಾರದ ಹೆಮ್ಮೆಯ ಪುತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ನಿಮ್ಮವನೇ ಆದ ಯೋಗ ಪ್ರಕಾಶ್. ಸರ್ ನಮಸ್ಕಾರ. ಶುಭಮಸ್ತು.
नमस्तेस्तु लंबोदराय शिवसुताय वरदमूर्ते नमः। ओम हरिशंकराय नमः स्वाहा। ओम ಶ್ರೀರಾಮ ಊರ್ ಬಂದೆ ಶ್ರೀರಾಮ ಊರ್ ಬಂದೆ